ನಮ್ಮೂರಿಗೆ ಬಂದರೆ ಎಷ್ಟು ಸೆಕೆ ಅಂದರೆ ನೋಡಿ ಎ ಸಿ ಅಲ್ಲಿಂದ ಹೊರ್ಗಡೆ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಎಷ್ಟು ಸೆಕೆ ಆಗ್ತಿದೆ ಅಂದರೆ ನೋಡಿ, ಹೊರಗಡೆ ಕೂತ್ರೆ ಈ ಥರ ಬೇರುತ್ತೆ. ಬನ್ನಿ ಹೊರಗಡೆ ಹೋಗೋಣ. ನಮ್ಮೂರು, ನಾ ಹುಟ್ಟಿ ಬೆಳೆದ ಮನೆ. ಸೊ ಒಂಥರ ಹೆಂಗಿರುತ್ತಂದರೆ ನೋಡಿ, ನಾನು ಹುಟ್ಟಿ ಬೆಳೆದ ಹಳ್ಳಿ ಪರಿಸರ ಇದೇ ನಮ್ಮ ಮನೆ. ಎಷ್ಟು ಚೆಂದ ಅಲ್ವಾ? ಹುಟ್ಟಿ ಬೆಳೆದ ಮನೆಗೆ ಬಂದರೆ ನಾವು ಬೆಳೆದ ಪರಿಸರ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಒಂಥರ ನೆನಪು. ಈ ಮನೆಯಲ್ಲಿ ತವ್ರ ಮನೆ ಅಂದರೆ ಒಂಥರ ಹಂಗೆ ಅಲ್ವಾ? ಏನು ಗೊತ್ತಾ, ಒಂದೊಂದು ಸಲ ಅನಿಸುತ್ತೆ ತವ್ರ ಮನೆಯಲ್ಲಿ ಕಳೆದಿದ್ದ ಒಂದು ಸಿಹಿಯಾದ ನೆನಪು ಎಲ್ಲೂ ಸಿಗಲ್ಲ ಅನಿಸುತ್ತೆ ಒಂದು ಹೆಣ್ಣಿಗೆ. ಹಾಗೆ ನಂದು ಕೂಡ ಅಷ್ಟೆ. ನನಗೆ ಏನೂ ಗೊತ್ತಿಲ್ಲ, ತವ್ರ ಮನೆಗೆ ಬಂದರೆ ತುಂಬ 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 ಖುಷಿಯಾಗುತ್ತೆ. ಯಾಕಂದರೆ ಆಡಿ ಬೆಳೆದು ದೊಡ್ಡವರಾಗಿರ್ತೀವಿ. ಸೊ ನೋಡಿ, ಬರ್ತೀವಿ, ಇಲ್ಲಿ ಬಂದಾಗ ಆರಾಮ್ಸೆ ತೋಟದಲ್ಲಿ ಕೂತಿರ್ತೀವಿ, ಹಾಗೆ ಗಾಳಿ ತಗೊಂಡು. ನೋಡಿ, ನಮ್ಮದು ತೋಟದ ಮನೆ ನೋಡ್ತೀರಾ? ಇದೇ ನಮ್ಮ ತೋಟದ ಮನೆ, ನಮ್ಮ ತೋಟ ನೋಡಿ. ಇಷ್ಟೊಳ್ಳೆ ಪರಿಸರ ಹೆಂಗಿರುತ್ತೆ. ಸಿಟಿ ಲೈಫಿಗಿಂತ ಏನೇ ಅಂದರೂ ಕೂಡ ಹಳ್ಳಿ ಲೈಫ್ ತುಂಬ ಚೆಂದ ಕಣ್ರಿ. ಯಾಕೆ ಗೊತ್ತಾ, ಈ ಹಳ್ಳಿ ಲೈಫಲ್ಲಿ ಸಿಗೋ ಒಂದು ಖುಷಿ ಇದೆಯಲ್ಲ, ಎಲ್ಲೂ ಸಿಗಲ್ಲ ಅನಿಸುತ್ತೆ. ಸೊ ನಿಜವಾಗ್ಲೂ ಪ್ರತಿ ಹಳ್ಳಿಯಲ್ಲಿ ಹುಟ್ಟಿದ ಹೆಣ್ಮಕ್ಳು ತುಂಬ ಪ್ರೌಡ್ ಅನಿಸುತ್ತೆ. ನನಗೊಂದೊಂದ್ಸಲ ಹಾಗೆ ಅನಿಸುತ್ತೆ, ಸಿಟಿ ಲೈಫಲ್ಲಿ ಎಷ್ಟೊಂದು ಸ್ಟ್ರೆಸ್ ಇರುತ್ತೆ. ಈ ಹಳ್ಳಿಯಲ್ಲಿ ಏನಾಗುತ್ತೆ ಗೊತ್ತಾ, ಒಂಥರ ಸ್ಟ್ರೆಸ್ ಇದ್ದಾಗ ಈ ಥರ ಮರ ಗಿಡಗಳು ಇದ್ರ ಮಧ್ಯೆ ಕೂತ್ರೆ ಎಷ್ಟೊಂದು ಸಂತೋಷ ಅಲ್ವಾ? ಒಂಥರ ನಮ್ಮನ್ನು ನಾವೇ ಏನು ಟೆನ್ಷನ್ ಇದ್ರೂ ಮರಿತೀವಿ ಅನಿಸುತ್ತೆ. ಬಟ್ ಕೆಲವ್ರು ಒಂಥರ ಯಪ್ಪ ಹಳ್ಳಿಯಲ್ಲ, ಅಯ್ಯೋ ನಂಗೆ ಹಳ್ಳಿಯಲ್ಲಿ ಇರೋಕ್ಕಾಗಲ್ಲಪ್ಪ ಅಂತಾರೆ. ಬಟ್ ನನಗೆ ಹಂಗಂತ ಅನಿಸ್ಲೇ ಇಲ್ಲ. ನಾನು ಊರಿಗೆ ಬಂದರೆ ನನಗೆ ಯಾಕೆ ಮತ್ತೆ ವಾಪಸ್ ಸಿಟಿಗೆ ಹೋಗ್ತೀನಿ ಅಂತ ಅನಿಸುತ್ತೆ. ನಾನು ಬೆಳೆದ ಊರು, ನಾನು ಬೆಳೆದಿದ್ದ ಮನೆ, ನನ್ನ ಪರಿಸರ, ನನ್ನ ಮನೆ, ನಾನು ಇಲ್ಲಿ ಹುಟ್ಟಿ ಬೆಳೆದಿಂತ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನನ್ನ ಮನೆ ನೋಡೋಕ್ಕೆ. ನನಗೆ ನಿಜ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ಅವ್ನು ಬಿಟ್ಟು ಹೋಗೋಕೆ ತುಂಬ ಸಂಕಟ ಆಗ್ತಿರುತ್ತೆ. ಯಾಕಂದರೆ ದೂರದಿಂದ ಬರ್ತಾಯಿದ್ರೆ ಮನೇಲಿ ತಂದೆ ತಾಯಿಯ ಆ ಒಂದು ಗುಮ್ಮುಖ ನೋಡೋಕೆ ಎಷ್ಟು ಖುಷಿ ಅಲ್ಲ ಒಂದು ಹೆಣ್ಣಿಗೆ. ಅದಕ್ಕಿಂತ ಇನ್ನೇನು ಬೇಕಲ್ವ? ನಾನು ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಸೊ ನಮ್ಮ ಮನೆ ಸಿಗೋ ನೆಮ್ಮದಿ ಎಲ್ಲೂ ಸಿಗೋಲ್ಲ. ಹೆಣ್ಣಿನ ತವ್ರ ಮನೇಲಿ ಸಿಗೋ ಒಂದು ನೆಮ್ಮದಿ ಖುಷಿ ಖಂಡಿತ ಎಲ್ಲೂ ಸಿಗೋಲ್ಲ ಅಂತ ನಾನು ಅನಿಸಿದೆ.